ಆತ್ಮೀಯ ಮಕ್ಕಳೇ, ANB ಎಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಅಧ್ಯಾಯ 1 ಸಂಖ್ಯೆಗಳೊಂದಿಗೆ ಆಟ, ಈ ಒಂದು ಅಧ್ಯಾಯದಲ್ಲಿನ ಬಾಧ್ಯತೆಯ ಪರೀಕ್ಷೆಗಳು ಅಥವಾ ನಿಯಮಗಳನ್ನು ಕುರಿತು ಅಭ್ಯಸಿಸೋಣ. ಇದು ಬಾಧ್ಯತೆಯ ನಿಯಮಗಳನ್ನು 6ನೇ ತರಗತಿಯಿಂದ ಅಭ್ಯಾಸ ಮಾಡಿದ್ದೀರಾ. ಈಗಲೂ ಸಹ ಅಭ್ಯಾಸ ಮಾಡೋಣ. 10ರಿಂದ ಬಾಧ್ಯತೆ ಅಂತ. ಉದಾಹರಣೆ, ಇಲ್ಲಿ ಒಂದು ಕೆಲವಷ್ಟು ಸಂಖ್ಯೆಗಳನ್ನು ತಗೊಂಡಿದ್ದೀವಿ. 10, 20, 300, 5000, 2700, 7050 ಹೀಗೆ. ಈ ಸಂಖ್ಯೆಗಳಲ್ಲಿನ ಬಿಡಿ ಸ್ಥಾನಗಳನ್ನು ಗಮನಿಸ್ತಾ ಹೋಗೋಣ. ಇಲ್ಲಿ 0, ಇಲ್ಲೂ 0 ಇದೆ, ಈ ಬಿಡಿ ಸ್ಥಾನದಲ್ಲೂ 0, ಈ ಬಿಡಿ ಸ್ಥಾನದಲ್ಲೂ 0, ಈ ಬಿಡಿ ಸ್ಥಾನದಲ್ಲೂ 0, ಇಲ್ಲೂ 0 ಇದೆ. ಈ ಎಲ್ಲ ಸಂಖ್ಯೆಗಳು ಸಹ 10ರಿಂದ ಪೂರ್ಣವಾಗಿ ನಿಶೇಷವಾಗಿ ಭಾಗಿಸಲ್ಪಡುತ್ತೆ. ಹಾಗಾಗಿ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದಾಗ ಮಾತ್ರ ಆ ಸಂಖ್ಯೆ 10ರಿಂದ ಭಾಗಿಸಲ್ಪಡುತ್ತದೆ ಅಂತ ಹೇಳಬಹುದು. ಇದನ್ನು ನಾವು 10ರಿಂದ ಬಾಧ್ಯತೆಯ ನಿಯಮ ಅಂತ ಹೇಳ್ತೀವಿ. ಹಾಗೆ 5ರಿಂದ ಬಾಧ್ಯತೆ. ಇಲ್ಲಿ ಕೆಲವಷ್ಟು ಉದಾಹರಣೆಗೆ ಸಂಖ್ಯೆಗಳನ್ನು ತಗೊಂಡಿದ್ದೀವಿ. 5 ಅಥವಾ 5ರ ಗುಣಕಗಳು 5, 10, 20, 35, 75, 80, 105, 555 ಹೀಗೆ ಈ ಸಂಖ್ಯೆಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿರುವಂತಹ 5 ಆಗಿರಬಹುದು, 0 ಆಗಿರ್ಬೋದು. ಈ ಸಂಖ್ಯೆಗಳನ್ನು ನಾವು 5ರಿಂದ ಭಾಗಿಸಿದಾಗ ನಿಶೇಷವಾಗಿ ಭಾಗ ಆಗುತ್ತೆ. ಈ ಒಂದು ಸಂಖ್ಯೆಗಳು 5ರಿಂದ ಭಾಗ ಆಗೋದ್ರಿಂದ ಇವುಗಳನ್ನು 5ರಿಂದ ಬಾಧ್ಯತೆಯ ನಿಯಮ ಅಂತ ಕರಿತೀವಿ. ಅಂದರೆ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದಾಗ ಅದು 5ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ. ಇದನ್ನು ನಾವು 5ರಿಂದ ಬಾಧ್ಯತೆಯ ನಿಯಮ ಅಂತ ಹೇಳಬಹುದು. ಇನ್ನು 2ರಿಂದ ಬಾಧ್ಯತೆ. ಉದಾಹರಣೆಗೆ 2, 4, 6, 8, 10, 12, 14, 16, 78, 80, 244 ಈ ಸಂಖ್ಯೆಗಳನ್ನು ಗಮನಿಸಿದಾಗ ಇಲ್ಲಿ 2, 4, 6, 8 ಇವು. ಹಾಗೆ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಈ ಬಿಡಿ ಸ್ಥಾನದಲ್ಲಿ ಈ ಸಂಖ್ಯೆಗಳು ಬಂದಾಗ ಅಂದರೆ 0, 2, 4, 6, 8 ಈ ಸಂಖ್ಯೆಗಳು ಬಂದಾಗ ಅದು ಪೂರ್ಣವಾಗಿ 2ರಿಂದ ಭಾಗಿಸಲ್ಪಡುತ್ತದೆ. ಇದನ್ನು ನಾವು 2ರ ಬಾಧ್ಯತೆಯ ನಿಯಮ ಅಂತ ಹೇಳ್ತೀವಿ. ಹಾಗೆಯೇ 9 ಮತ್ತು 3ರಿಂದ ಬಾಧ್ಯತೆಯ ನಿಯಮವನ್ನು ಪರೀಕ್ಷಿಸೋಣ. ಇಲ್ಲಿ ಉದಾಹರಣೆಗೆ ಒಂದು ದತ್ತ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 3573 ಅಂತ ಕೊಟ್ಟಿರುವ ಸಂಖ್ಯೆಗಳನ್ನು ನಾವು ಮೊತ್ತವನ್ನು ಕಂಡುಹಿಡಿಯಬೇಕು. ಇಲ್ಲಿ 3 ಇದೆ, 3 ಪ್ಲಸ್ ಸಂಖ್ಯೆ ನೆಕ್ಸ್ಟ್ 5 ಇದೆ, 5 ನಂತರ 7 ನಂತರ 3 ಈ ಕೊಟ್ಟಿರುವ ಎಲ್ಲ ಸಂಖ್ಯೆಗಳನ್ನು ಕೂಡೋಣ. ಅಂದರೆ ಮೊತ್ತ ಕಂಡುಹಿಡಿಯೋಣ. 3ಕ್ಕೆ 5 ಕೊಡಿದ್ರೆ 8, 8ಕ್ಕೆ 5 ಕೊಡಿದ್ರೆ 15, 15ಕ್ಕೆ 3 ಕೊಡಿದ್ರೆ 18. ಈ 18 ಎನ್ನುವ ಸಂಖ್ಯೆ 3ರಿಂದನೂ ಭಾಗಿಸಲ್ಪಡುತ್ತೆ, 9ರಿಂದನೂ ಭಾಗಿಸಲ್ಪಡುತ್ತೆ. ಹಾಗಾಗಿ ಈ ಕೊಟ್ಟಿರುವಂತಹ ದತ್ತ ಸಂಖ್ಯೆ 3 ಮತ್ತು 9ರಿಂದ ಭಾಗಿಸಲ್ಪಡುತ್ತೆ. ಹಾಗೆ ಇದು ಸಹ ಆ ಅಂಕಿಗಳ ಮೊತ್ತವನ್ನು ಕಂಡುಹಿಡಿದಾಗ ಆ 3 ಮತ್ತು 9ರಿಂದ ಭಾಗಿಸಲ್ಪಡುತ್ತೆ. ಇಲ್ಲಿ 294 ಈ ಒಂದು ಸಂಖ್ಯೆಯ ಅಂಕಿಗಳನ್ನು ಬರೆದು ಮೊತ್ತ ಕಂಡುಹಿಡಿದಾಗ 15 ಬಂದಿದೆ. ಇದು ಬರೀ 3ರಿಂದ ಮಾತ್ರ ಭಾಗಿಸಲ್ಪಡುತ್ತೆ, 9ರಿಂದ ಭಾಗಿಸಲ್ಲ. ಹಾಗಾಗಿ ಇದು 9ರಿಂದ ಭಾಗ ಆಗೋದಿಲ್ಲ. ಈ ರೀತಿ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9ರಿಂದ ಭಾಗವಾದರೆ ಪೂರ್ಣ ಸಂಖ್ಯೆ 9ರಿಂದ ಭಾಗಿಸಲ್ಪಡುತ್ತದೆ. ಇದನ್ನು ನಾವು 9ರ ಬಾಧ್ಯತೆಯ ನಿಯಮ ಅಂತ ಕರಿತೀವಿ. ಹಾಗೆ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 3ರಿಂದ ಭಾಗವಾದರೆ ಆ ಸಂಖ್ಯೆ
3ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ. ಇದನ್ನೇ ನಾವು 3ರ ಭಾಜ್ಯತೆಯ ನಿಯಮ ಅಂತ ಕರಿತೀವಿ. ಮಕ್ಕಳೇ, ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಮುಂದಿನ ಒಂದು ಭಾಜ್ಯತೆಯ ನಿಯಮಗಳನ್ನು ಮತ್ತೊಂದು ವಿಡಿಯೋದಲ್ಲಿ ನಾವು ಅಭ್ಯಸಿಸೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.